ಲವ್ ಬ್ರೇಕಪ್ ಆಗಿದ್ದು ಅಣ್ಣನಿಗೆ ತಮ್ಮ ಬಂದು ಯುವತಿಗೆ ಚಾಕುವಿನಿಂದ ಇರಿದಿದ್ದಾನೆ. ಇಬ್ಬರೂ ಕೂಡ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅಣ್ಣನ ಪ್ರೇಮ ವೈಫಲ್ಯ, ತಮ್ಮನಿಂದ ಯುವತಿಯ ಹತ್ಯೆ. ಬೆಂಗಳೂರಿನಲ್ಲಿ ಪ್ರೀತಿ ನಿರಾಕರಿಸಿದ ಏಕೈಕ ಕಾರಣಕ್ಕೆ ಯುವತಿಯ ಕಗ್ಗೊಲೆ. ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮ ಬಂದು ಚಾಕುವಿನಿಂದ ಇರಿದಿದ್ದಾನೆ. ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. 3 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಅಮೃತ ಉಸಿರು ಚೆಲ್ಲಿದ್ದಾರೆ. ಸೂರ್ಯ ಹಾಗೂ ಧನುಷ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಅಣ್ಣ ಲವ್ ಮಾಡ್ತಾ ಇದ್ದಂತಹ ಹುಡುಗಿ, ಆತನಿಗೆ ಮೊದಲೇ ಮದುವೆಯಾಗಿ ವಿಚ್ಛೇದನ ಆಗಿರುವಂತಹ ವಿಚಾರ ಹುಡುಗಿ ಗೊತ್ತಾಗುತ್ತೆ. ಹಾಗಾಗಿ ಈತನ ಸಹವಾಸ ಬೇಡ ಅಂಥೇಳಿ ದೂರ ಇಡುವಂತಹ ಕೆಲಸವನ್ನು ಯುವತಿ ಮಾಡಿರ್ತಾಳೆ. ಇದರಿಂದ ಅಣ್ಣ ತುಂಬ ಬೇಜಾರಾಗಿದ್ದಂತೆ, ಮನನೊಂದಿದ್ದಂತೆ. ನಮ್ಮ ಅಣ್ಣನಿಗೆ ಮಾಡಿದಂಥ ಹುಡುಗಿ ಕತೆ ಮುಳುಗಿಸ್ಬೇಕು ಅಂಥೇಳಿ ತಮ್ಮ ಎಂಟ್ರಿ ಕೊಟ್ಟಿದ್ದಾನೆ. ಅಮೃತ ಎಂಬಂತಹ ಯುವತಿಗೆ ಚಾಕುವಿನಿಂದ ಚುಚ್ಚಿದ್ದ. ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡಲಾಗಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಅಮೃತಾಳನ್ನು. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಂತಹ ಅಮೃತ ಕೊನೆ ಉಸಿರೆಳೆದಿರುವಂಥದ್ದು. ಒಂದೇ ಏರಿಯಾದ ಧನುಷ್, ಸೂರ್ಯ ಮತ್ತು ಅಮೃತ ಕೆಲ ದಿನಗಳಿಂದ ಪ್ರೀತಿಸ್ತಾ ಇದ್ರಂತೆ ಧನುಷ್ ಮತ್ತು ಅಮೃತ. ಬಟ್ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದ ಆರೋಪಿ ಧನುಷ್. ಈ ವಿಚಾರ ಗೊತ್ತಾಗಿ ಧನುಷ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ಲಂತೆ ಅಮೃತ. ಇದರಿಂದ ಕೋಪಗೊಂಡಂತಹ ಧನುಷ್ ಸಹೋದರ ಸೂರ್ಯ ಕಳೆದ 13ನೇ ತಾರೀಕು ಯುವತಿ ಮನೆಗೆ ಬಂದಿದ್ದಾನೆ. ಗಲಾಟೆ ಮಾಡಿದ್ದಾನೆ. ಯುವತಿಯ ಬೆನ್ನು, ಎದೆ, ಸಿಕ್ಕ ಜಾಗಕ್ಕೆಲ್ಲ ಚಾಕುವಿನಿಂದ ಇರಿದಿದ್ದಾನೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಂತೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಂತಹ ಅಮೃತ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಹಾಗಾಗಿ ಅಣ್ಣ ತಮ್ಮನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮುರಳಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಅಣ್ಣನಿಗಿಲ್ಲದೆ ಇರುವಂತಹ ಕೋಪ ತಮ್ಮನಿಗೆ ಯಾಕೆ ಬಂತು ಅಂತ ಹೇಳಿ, ಏನಿದು ಈ ಪ್ರಕರಣದ ಹಿನ್ನೆಲೆ ಏನು ಅಂತ? ಖಂಡಿತವಾಗಿ ಈ ಪ್ರಕರಣದಲ್ಲಿ ಅಣ್ಣ ತಮ್ಮ ಇಬ್ಬರನ್ನ ಕೂಡ ಪೊಲೀಸರಿಗೆ ಬಂಧನಕ್ಕೊಳಪಡಿಸಿರುವಂಥದ್ದು. ಯಾಕಂದ್ರೆ ಧನುಷ್ ಈ ಹಿಂದೆ ಯುವತಿ ಏನಿದ್ದು ಯುವತಿಯನ್ನ ಪ್ರೀತಿಯನ್ನ ಮಾಡ್ತಾ ಇರ್ತಾನೆ. ಪ್ರೀತಿಯನ್ನ ಮಾಡುವಂತ ಸಂದರ್ಭದಲ್ಲಿ ತನಗೆ ಈಗಾಗಲೇ ಮದುವೆಯಾಗಿ ಒಂದು ಮಗು ಇರುವಂತ ವಿಚಾರ ಏನಿತ್ತು, ವಿಚ್ಛೇದನ ಪಡ್ಕೊಂಡಂತ ವಿಚಾರ ಏನಿತ್ತು, ಅದನ್ನ ಮುಚ್ಚಿಡುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. ಯಾವಾಗ ದಿನ ಕಳೆದಂತೆ ಆಕೆಯು ಕೂಡ ಟೂ ವೇ ಲವ್ ಆಗಿರುತ್ತೆ. ಆಕೆಯು ಕೂಡ ಅಮೃತ ಕೂಡ ಆತನ ಧನುಷ್ನ ಲವ್ ಮಾಡ್ತಾ ಇರ್ತಾಳೆ. ಆದ್ರೆ ದಿನ ಕಳೆದಂತೆ ಧನುಷ್ಗೆ ಈಗಾಗಲೇ ಬೇರೊಂದು ಮದುವೆ ಆಗಿತ್ತು, ಡಿವೋರ್ಸ್ ಅನ್ನ ಪಡ್ಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕತ್ತೆ. ಮಾಹಿತಿ ಸಿಕ್ಕದ ಬಳಿಕ ಇಬ್ಬರು ಕೂಡ ಅಂತರವನ್ನ ಕಾಯ್ಕೊಂಡಿರ್ತಾರೆ. ಯಾಕಂದ್ರೆ ಧನುಷ್ ಇದರಿಂದ ಡಿಪ್ರೆಸ್ ಆಗುವಂತ ಒಂದಷ್ಟು ಕೆಲಸಕ್ಕೆ ಹೋಗಿರ್ತಾನೆ. ಯಾಕಂದ್ರೆ ಯಾರ ಜೊತೆಯಲ್ಲೂ ಕೂಡ ಮಾತಾಡ್ತಿರಲಿಲ್ಲ. ಜೊತೆಗೆ ಹೊರಗಡೆ ಹೋಗುವಂತ ಕೆಲಸಗಳನ್ನು ಕೂಡ ತುಂಬಾ ಕಡಿಮೆಯನ್ನ ಮಾಡಿರ್ತಾನೆ. ಇದರಿಂದ ಕೋಪಗೊಂಡಂತ ಸೂರ್ಯ ಸಾಕಷ್ಟು ಬಾರಿ ಅಮೃತನ ಮನವೊಲಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡಿರ್ತಾನೆ. ಯಾಕಂದ್ರೆ ಈ ಹಿಂದೆ ಮದುವೆ ಆದಂತ ಮಹಿಳೆ ಏನಿದ್ರು, ಮಹಿಳೆಯ ನಡವಳಿಕೆ ಸರಿಯಿರಲಿಲ್ಲ. ಆ ವಿಚಾರಕ್ಕೋಸ್ಕರ ಧನುಷ್ ಆಕೆಯನ್ನ ಬಿಟ್ಟಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಮನವೊಲಿಸುವಂತ ಮನವೊಲಿಸೋದು ಪ್ರಯತ್ನ ಮಾಡಿದ್ರು ಕೂಡ ಆಕೆ ಒಪ್ಪುವಂತ ಕೆಲಸಗಳನ್ನು ಕೂಡ ಮಾಡಿರ್ಲಿಲ್ಲ. ಯಾವಾಗ ಅಮೃತ ಇದನ್ನ ನಿರಾಕರಣೆಯನ್ನ ಮಾಡ್ತಾ ಇದ್ಲು, ಧನುಷ್ ತುಂಬಾ ಡಿಪ್ರೆಷನ್ಗೆ ಹೋಗುವಂತ ಕೆಲಸಗಳನ್ನ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಸರಗೊಂಡಂತ ಸೂರ್ಯ, ಯಾಕಂದ್ರೆ ತನ್ನ ಅಣ್ಣನ ಬಾಳು ಹಾಳಾಗ್ಲಿಕ್ಕೆ ಈಕೆಯೇ ಕಾರಣ ಅಂತ ಹೇಳಿ ಅಲ್ಲಿ ಮಾತುಕತೆಗೆ ಹೋಗ್ತಾನೆ. ಮಾತುಕತೆಗೆ ಹೋಗುವಂತ ಸಂದರ್ಭದಲ್ಲಿ ಆಕೆ ಒಪ್ಪದಿದ್ದಂತ ಸಂದರ್ಭ ಮತ್ತೆ ಚಾಕುವನ್ನ ತೆಗೆದುಕೊಂಡು ಆಕೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡುವಂಥದ್ದು ಮತ್ತು ಸ್ಥಳೀಯರು ಎಲ್ಲರೂ ಕೂಡ ಆತನನ್ನ ತಡೆದಿರ್ತಾರೆ. ತಡೆದು ಆಕೆನ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಅನ್ನ ಮಾಡಿದ್ರು. 2 ದಿನಗಳ ಕಾಲ ಚಿಕಿತ್ಸೆನ ಕೊಡ್ತಾ ಇದ್ರು. ಆದ್ರೆ ಈಗ ಆಕೆ ಸಾವನ್ನಪ್ಪಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.